ರಾಜಕೀಯ ಅನ್ನೋದು ಎಷ್ಟು ಕುಲ್ಗೆಟ್ಟೋಗಿದೆ ಅಂದ್ರೆ ಯಾರು ಎಷ್ಟು ಒಳ್ಳೆ ಕೆಲಸ ಇದಾರೆ ಅನ್ನೋ ಬೇಸಿಸ್ ಮೇಲೆ ನಾವು ವೋಟ್ ಮಾಡ್ತಾ ಇಲ್ಲ, ಯಾವ ಪಕ್ಷದವರು ಕಮ್ಮಿ ಕರಪ್ಷನ್ ಮಾಡ್ತಾ ಇದಾರೆ ಅನ್ನೋ ಬೇಸಿಸ್ ಮೇಲೆ ನಾವು ವೋಟ್ ಮಾಡೋ ತರ ಆಗಿದೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ಇನ್ನ ಪ್ರಜಾಕೀಯ ಅನ್ನೋದು ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ಒಂದ್ ಇಂಪಾರ್ಟೆಂಟ್ ವಿಚಾರ ಇದೆ, ಅದು ಯೂನಿಟಿ. ಅಟ್ಲೀಸ್ಟ್ ಥಿಂಕಿಂಗ್ ಅಲ್ಲಾದ್ರೂ ಯೂನಿಟಿ ಬರಬೇಕು. ಪ್ರಜಾಕೀಯ ಹೇಳೋದೇನು ಅಂದ್ರೆ ನಿಮ್ಮ ಹತ್ರ ಡಿಫರೆನ್ಸಸ್ ಇದ್ರೂ ಪರವಾಗಿಲ್ಲ, ಯಾರ ಹತ್ರ ಜಾಸ್ತಿ ರಿಸೋರ್ಸಸ್ ಇದೆ ಅದನ್ನ ಕಮ್ಮಿ ರಿಸೋರ್ಸ್ ಇರೋರಿಗೆ ಶೇರ್ ಮಾಡೋಣ, ಸೊಸೈಟಿಯಲ್ಲಿ ಒಂದು ಬ್ಯಾಲೆನ್ಸ್ ತರೋಣ ಅಂತ. ಈ 21ನೇ ಶತಮಾನದಲ್ಲಿ ಯಾರೋ ಆದಿಮಾನವ ಕತೆ ಹೇಳ್ತಾ ಇದೀರಲ್ರಿ. ಸೈಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ರೆಡ್ ಬಟನ್ ಬ್ಲೂ ಬಟನ್ ಅಂತ. 100 ಜನ ಇರ್ತಾರೆ, ಆ 100 ಜನಕ್ಕೂ 2 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ರೆಡ್ ಬಟನ್ ಒತ್ತಬೇಕು ಇಲ್ಲ ಬ್ಲೂ ಬಟನ್ ಒತ್ತಬೇಕು. 100ರಲ್ಲಿ 80 ಜನ ರೆಡ್ ಬಟನ್ ಒತ್ತಿ ಅದು ಮೆಜಾರಿಟಿ ಆದ್ರೆ ಬ್ಲೂ ಬಟನ್ ಒತ್ತದವರು ಸಾಯ್ತಾರೆ. ಅದೇ ಮೆಜಾರಿಟಿ 80 ಜನ ಬ್ಲೂ ಬಟನ್ ಒತ್ತಿದ್ರೆ ಯಾರು ಸಾಯೋದಿಲ್ಲ. ಮೇಲ್ಗಡೆ ನಾನು ಬ್ಲೂ ಒತ್ತುತ್ತೀನಿ ಅಂತ ನೀವು ಹೇಳ್ಬೋದು, ಏನಕ್ಕೆ ಅಂದ್ರೆ ಆಬ್ವಿಯಸ್ಲಿ ಬ್ಲೂ ಬಟನ್ ಒತ್ತಿದ್ರೆ ಮೆಜಾರಿಟಿಯಲ್ಲಿ ಯಾರು ಸಾಯೋದಿಲ್ವಲ್ಲ ಅಂತ. ಬ್ಲೂ ಬಟನ್ ಒತ್ತೋದ್ರಿಂದ ಒಂದು ರಿಸ್ಕ್ ಇದೆ, ಅಕಸ್ಮಾತ್ ಏನಾದ್ರೂ ರೆಡ್ ಮೆಜಾರಿಟಿ ಬಂದ್ರೆ ನೀವೆಲ್ಲ ಸತ್ತೋಗ್ಬಿಡ್ತೀರಾ. ಆದ್ರೆ ರೆಡ್ ಬಟನ್ ಒತ್ತೋದ್ರಲ್ಲಿ ರಿಸ್ಕೇ ಇಲ್ಲ, ಮೈನಾರಿಟಿ ಬಂದ್ರು ನೀವು ಸಾಯೋದಿಲ್ಲ, ಮೆಜಾರಿಟಿ ಬಂದ್ರು ನೀವು ಸಾಯೋದಿಲ್ಲ. ಬೇರೆಯವ್ರಿಗೋಸ್ಕರ ನೀವು ಯೋಚನೆ ಮಾಡಿ ಬ್ಲೂ ಬಟನ್ ಒತ್ತುತ್ತೀರಾ, ಇಲ್ಲ ನಿಮಗೋಸ್ಕರ ನೀವು ಯೋಚನೆ ಮಾಡಿ ರೆಡ್ ಬಟನ್ ಒತ್ತು ರಿಸ್ಕ್ ಫ್ರೀ ಆಗಿ ಬದುಕ್ತೀರಾ. ರೆಡ್ ಬಟನ್ ಒತ್ತೋದು ರಾಜಕೀಯ, ಬ್ಲೂ ಬಟನ್ ಒತ್ತೋದು ಪ್ರಜಾಕೀಯ. ಯೋಚನೆ ಮಾಡೇ ಹೇಳೋದು, ಯೋಚನೆ ಮಾಡಬೇಡ, ತುಂಬಾ ಯೋಚನೆ ಮಾಡೇ ಹೇಳೋದು, ಯೋಚನೆ ಮಾಡಬೇಡ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ